ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಕಾರಣ ನವೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. ನವೆಂಬರ್ ಬಳಿಕ ಸಂಪುಟ ವಿಸ್ತರಣೆ ಆಗಬಹುದು. ನವೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಯ್ತಾ ಗೊತ್ತಿಲ್ಲ. ಬಟ್ ಇದರ ಬಗ್ಗೆ ಒಂದು ಹೇಳಿಕೆ ಬಂದಿದೆ. ಹೇಳಿಕೆ ಕೊಟ್ಟಿದ್ದು ಜಮೀರ್ ಅಹ್ಮದ್ ಖಾನ್ ಅವರು. ಬಿ ನಾಗೇಂದ್ರಗೆ ಎಸ್ಐಟಿ ಕ್ಲೀನ್ ಚೀಟ್ ಕೊಟ್ಟಿದೆ. ಶೀಘ್ರದಲ್ಲೇ ನಾಗೇಂದ್ರ ಮತ್ತೆ ಮಂತ್ರಿ ಆಗ್ತಾರೆ. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇದೆ. ಸರ್ಕಾರದಲ್ಲಿ ಬದಲಾವಣೆ ಆಗಬೇಕು. ಅಟ್ಲೀಸ್ಟ್ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು. ಈ ಮಾತು ಸಾಕಷ್ಟು ದಿನಗಳಿಂದ ಇದೆ. ಸ್ವತಃ ಒಂದಿಷ್ಟು ಸಚಿವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50% ಮಂತ್ರಿಗಳು ಚೇಂಜ್ ಆಗಬೇಕಾಗಿದೆ ಅಂತ. ಸಾಮಾನ್ಯ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಅರ್ಧ ಅವಧಿ ಮುಗಿದ ಬಳಿಕ ಸಂಪುಟ ಪುನರ್ರಚನೆಯೋ ಅಥವಾ ವಿಸ್ತರಣೆಯೋ ಒಂದಾಗುತ್ತೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಸಾಕಷ್ಟು ಚರ್ಚೆ ಆಗ್ತಾರ ವಿಚಾರ ಪವರ್ ಶೇರಿಂಗ್, ಮುಖ್ಯಮಂತ್ರಿ ಬದಲಾವಣೆ ಅಂತ. ಸಿದ್ದರಾಮಯ್ಯನವರೇ ಏನಾದರೂ ಸಂಪುಟ ಪುನರ್ರಚನೆಯನ್ನ ಮಾಡಿದ್ರೆ ಕಂಟಿನ್ಯೂ ಆಗ್ತಾರೆ ಅಂತ ಅರ್ಥ. ಆಗಿಲ್ಲ, ವಿಳಂಬ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ, ಸಮಥಿಂಗ್ ಸಿಎಂ ಬದಲಾವಣೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಅರ್ಥ. ಈ ಅರ್ಥಗಳು ಬೇರೆ ಇರಲಿ. ಬಟ್ ಇವತ್ತು ಈ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಖಾನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕಳೆದ 2 ವರ್ಷಗಳಿಂದ ಕೂಡ ಸಂಪುಟ ಪುನರ್ರಚನೆಯ ಬಗ್ಗೆ ಅಥವಾ ವಿಸ್ತರಣೆ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ನವೆಂಬರ್ನಲ್ಲಿ ಆ ಕ್ರಾಂತಿ ಆಗುತ್ತಾ? ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಏನು ಹೇಳಿದರು ಜಮೀರ್ ಅಹ್ಮದ್ ಖಾನ್ ಅವರು? ಮಹೇಶ್, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಸಮೀಪ ಆಗ್ತಿದೆ. ಆದ್ರೂ ಕೂಡ ಪಕ್ಷದಲ್ಲಿ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಗೊಂದಲಾತ್ಮಕ ಹೇಳಿಕೆಗಳು ಬರ್ತಾನೆ ಇದೆ. ಈ ಹಿಂದೆ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜನವರು ಪ್ರಮುಖವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿ ಆಗ್ಲಿದೆ ಅಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಅವರೇ ಇದೀಗ ಸಚಿವ ಸಂಪುಟದಿಂದ ಹೊರಗಡೆ ಬಂದು ಕಿಕ್ ಬ್ಯಾಕ್ ಒಳಪಟ್ಟಿದ್ರು. ಇದೀಗ ಇಂದು ಪ್ರಮುಖವಾಗಿ ವಸತಿ ಸಚಿವರು ಮತ್ತೆ ಸಚಿವ ಸಂಪುಟದ ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೆಲವೊಂದಷ್ಟು ರಾಜಕೀಯಾತ್ಮಕವಾಗಿ ಕೆಲವೊಂದಷ್ಟು ಗೊಂದಲಾತ್ಮಕವಂತ ಹೇಳಿಕೆಗಳನ್ನ ಮತ್ತೆ ಸಚಿವರು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಅನೇಕ ಶಾಸಕರು ಮತ್ತು ಸಚಿವರು ಒಂದಲ್ಲ ಒಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಹೈಕಮಾಂಡ್ ನಾಯಕರಿಂದ ಒಂದಷ್ಟು ಸೂಚನೆ ಮತ್ತು ಖಡಕ್ ಆಗಿ ಒಂದು ವಾರ್ನಿಂಗ್ ಕೂಡ ಪಡೆಯಲಾಗಿತ್ತು. ಆದ್ರೆ ಇಂದು ಪ್ರಮುಖವಾಗಿ ಬಳ್ಳಾರಿನಲ್ಲಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ಸಾಕಷ್ಟು ಒಂದು ಕುತೂಹಲಕ್ಕೆ ಮನೆ ಮಾಡಿದೆ. ಅದ್ರಲ್ಲೂ ಕೂಡ ಒಂದು ಮುಂದುವರೆದಂತ ಭಾಗವಾಗಿ ಒಂದು ವಿಚಾರ ಯೋಚನೆ ಮಾಡ್ಬೇಕಾಗಿರುವಂತದ್ದು, ಬಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು SIT ಇಂದ. ಅದು ಮುಂದೆ ಏನಾದ್ರು ನಾಗೇಂದ್ರ ಅವ್ರಿಗೆ ಮತ್ತೆ ಆ ಒಂದು ಸಮುದಾಯಕ್ಕೆ ಟಿಕೆಟ್ ನ ಕೊಡ್ತಾರ, ಅಂದ್ರೆ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ತಾರ ಅಂತ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ 2 ಸಚಿವರು ಸಚಿವ ಸಂಪುಟದಿಂದ ಹೊರ ಬಂದಿದ್ದಾರೆ. ಹೀಗಾಗಿ ಅದೇ ಸಮುದಾಯಕ್ಕೆ ಮತ್ತೆ ಸಚಿವ ಸಂಪುಟ ಗಿರಿಯನ್ನ ಕೊಡಬೇಕೆಂಬ ಒಂದು ಕೂಗು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾಗೇಂದ್ರ ಅವ್ರನ್ನ ಕರ್ಕೊಂಡ್ ಬರ್ತಾರ ಅನ್ನೋ ಜಮೀರ್ ಅವರು ಅಂತ. ಹಿಂದೆ ನೋಡ್ತಾ ಇರ್ಬೋದು, ಜಮೀರ್ ಮತ್ತು ಏನು ನಾಗೇಂದ್ರ ಅವರ ಒಂದು ಒಡನಾಟ ಕೂಡ ಸಾಕಷ್ಟು ಒಂದು ಎಲ್ಲಾ ಪಕ್ಷದ ಕೂಡ ಚರ್ಚೆ ಆಗ್ತಿತ್ತು. ಅವರು ಜೈಲಿನಿಂದ ಬಿಡುಗಡೆ ಆದಂತ ಸಂದರ್ಭದಲ್ಲೂ ಕೂಡ ಜಮೀರ್ ಅವರು ಏನು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಆಶ್ವಾಸನೆ ಕೊಟ್ಟುವಂತ ಒಂದು ಕೆಲಸನ ಮಾಡಿದ್ರು. CM ಸಿದ್ದರಾಮಯ್ಯ ಕೂಡ ವೇದಿಕೆಯಲ್ಲೇ ನಾಗೇಂದ್ರ ಅವ್ರನ್ನ ಆದಷ್ಟು ಬೇಗ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋಣ ಅಂತ ಒಂದು ಮಾತನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಪ್ರಸ್ತುತ ಖಾಲಿ ಇರುವಂತ 2 ಸ್ಥಾನಗಳನ್ನ, ಒಂದು ಸ್ಥಾನವನ್ನ ಬಿ ನಾಗೇಂದ್ರ ಅವ್ರಿಗೆ ಕೊಟ್ಟು ಮತ್ತೆ ಏನಾದ್ರು ಮತ್ತೊಂದು ಖಾಲಿ ಉಳಿದಿರುವಂತ ಏನು ಸ್ಥಾನವನ್ನ ಬೇರೆಯವ್ರಿಗೆ ಕೊಡ್ತಾರ ಅಂದ್ ಕೂಡ ಇದೀಗ ಗೊಂದಲಕ್ಕೆ ಇರುವಂತ ಒಂದು ಪ್ರಶ್ನೆ. ಇದ್ರ ಜೊತೆಗೆ ಯಾರೆಲ್ಲ ಹಿರಿಯ ಸಚಿವರಿದ್ದಾರೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಪ್ರೋಗ್ರೆಸ್ ರಿಪೋರ್ಟ್ ನ ಆಧಾರದ ಮೇಲೆ ಯಾರು ಕೆಲಸ ಮಾಡಿಲ್ಲ ಮತ್ತೆ ಯಾರು ಈ ಒಂದು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ಪಾಲನೆ ಮಾಡಿಲ್ಲ ಅಂತವ್ರನ್ನ ಈ ಬಾರಿ ಸಚಿವ ಸಂಪುಟದಿಂದ ಕೈ ಬಿಡ್ತಾರ. ಸಚಿವರಾಗಿರ್ತಕ್ಕಂಥ ನೋಡಿ, ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ವಿಚಾರ ಕೂಡ ಇದೆ.
ಪವರ್ ಶೇರಿಂಗ್ ಅನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ನೋಡೋದಾದ್ರೆ ಈ ಬಾರಿಯ ಪುನರ್ರಚನೆ ಅಥವಾ ವಿಸ್ತರಣೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಂಪುಟ? ಮಹೇಶ್, ಒಂದು ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಕೊಟ್ಟಿದ್ದಂತ ಸೂಚನೆ ಮೇರೆಗೆ ಇದೀಗ ಒಂದು ಕಡೆ DCM DK ಶಿವಕುಮಾರ್ ಪಾಲಿಕೆ ಚುನಾವಣೆಯತ್ತ ವಾಲಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಅಭಿವೃದ್ಧಿ ಕಂಡು ಅದರಲ್ಲೂ ಕೂಡ ಮುಂಬರುವಂತ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಹೈಕಮಾಂಡ್ ನಾಯಕರ ವಿಶ್ವಾಸ ತೆಗೆದುಕೊಂಡು ಮುಂದಿನ ಒಂದು ಏನು ಪವರ್ ಶೇರಿಂಗ್ ಇದೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳುವಂತ ಒಂದು ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಇದ್ರೆ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದಷ್ಟು ಹೆಚ್ಚುವರಿಯಾಗಿ ಕೆಲಸ ಕಾರ್ಯನ ಮಾಡ್ಕೊಳ್ತಾ ಏನು ಹೈಕಮಾಂಡ್ ನಾಯಕರನ್ನ ವಿಶ್ವಾಸದಲ್ಲಿ ಇರಿಸಿಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವಾಗ ಆಧಾರವಾಗಿಟ್ಕೊಂಡು ಈ ಒಂದು ಪವರ್ ಶೇರಿಂಗ್ ನ ಮುಖ್ಯವಾಗಿ ಇಟ್ಕೊಂಡು ಸಚಿವ ಸಂಪುಟ ಏನಾದ್ರು ಮೇಜರ್ ಸರ್ಜರಿಗೆ ಕೈ ಹಾಕಿದ್ರೆ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಬಣದವರಿಗೆ ಯಾರಿಗೆ ಸಿಗುತ್ತೆ ಅಂತ ಒಂದ್ ಕಡೆ ನೋಡೋದಾದ್ರೆ, ಮತ್ತೆ DK ಶಿವಕುಮಾರ್ ಬಣದಲ್ಲಿ ಯಾರಿಗೆ ಕೊಡಲಾಗುತ್ತೆ ಅನ್ನೋದು ಕೂಡ ಇದೀಗ ಚರ್ಚೆಗೆ ಗ್ರಾಸ ಆಗ್ತಿದೆ. ಇದೆಲ್ಲವೂ ಒಂದ್ ಕಡೆ ಆದ್ರೆ ವಲಸಿಗ ಕಾಂಗ್ರೆಸ್ ಅವರು ಕೂಡ ಇದಾಗ್ಲೇ ಒಂದಷ್ಟು ಭರವಸೆನ ಕೊಟ್ಟಿದ್ರು. ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರಾಗಿರ್ಬೋದು, ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಜೊತೆಗೆ ಗುಬ್ಬಿ ಶ್ರೀನಿವಾಸ್ ಈ ತರ ವಲಸಿಗ ಕಾಂಗ್ರೆಸ್ಸಿಗರು ಕೂಡ ಒಂದ್ ಕಡೆ ಸಚಿವ ಸಂಪುಟಕ್ಕಾಗಿ ಕಾಯ್ತಿದ್ದಾರೆ. ಅವ್ರನ್ನ ಯಾವ ರೀತಿ ಮನವೊಲಿಸ್ತಾರೆ ಮತ್ತು ಅವ್ರನ್ನ ಸಚಿವ ಸಂಪುಟ ಕೊಡೋದಾದ್ರೆ ಅವ್ರಿಗೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಟ್ನಲ್ಲಿ ಈಗ ಸಚಿವ ಸಂಪುಟ ವಿಚಾರವಾಗಿ ಸಚಿವ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಯ್ತು ಎಂಬುವಷ್ಟರಲ್ಲಿ ಮತ್ತೆ ಸಚಿವ ಸಂಪುಟ ಬದಲಾವಣೆಯ ಒಂದು ಕೂಗನ್ನ ಕೊಟ್ಟಿರುವಂತದ್ದು ಅದು ಮುಂದೆ ಯಾವ ರೀತಿ ಒಂದು ಸ್ವರೂಪನ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಮಹೇಶ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.